ಎಲ್ರಿಗೂ ಈ ವಿಡಿಯೋಗೆ ಸ್ವಾಗತ. ನೀವು ಸಾಮಾನ್ಯವಾಗಿ ಯಾವ್ದಾದ್ರು ಮಾಲ್ಗೆ ಹೋಗಿರ್ತೀರಿ ಅಥವಾ ಈ ತರ ಯಾವ್ದಾದ್ರು ಮನೆಗೆ ಹೋಗಿರ್ತೀರಲ್ಲ, ಅವಾಗ ಅಲ್ಲೊಂದು ಅಕ್ವೇರಿಯಂ ನೋಡಿರ್ಬೋದು. ನೀವು ನೋಡಿದಾಗ ನಿಮಗೂ ಅನ್ಸುತ್ತೆ ನಾವು ಒಂದು ತಗೋಬಹುದಲ್ಲಪ್ಪ ಅಕ್ವೇರಿಯಂ ಅಂತ. ಬಟ್ ಅದೇ ನಿಮ್ಮ ಮನಸ್ಸಲ್ಲಿ ಇನ್ನೊಂದು ಥಾಟ್ ಬರುತ್ತೆ, ಏನಂತ ಹೇಳಿದ್ರೆ ಸುಮ್ಮನೆ ಅದಕ್ಕೆ ಯಾಕೆ ಖರ್ಚು ಮಾಡೋದು ಅಥವಾ ಅದನ್ನ ತಗೊಂಡೇನು ಪ್ರಯೋಜನ ಅಂತ ಅನಿಸ್ಬೋದು. ಅಂತವ್ರಿಗೋಸ್ಕರ ಈ ವಿಡಿಯೋ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಕಮ್ಮಿ ಖರ್ಚಲ್ಲಿ ನಿಮಗೆ ಒಂದು ಅಕ್ವೇರಿಯಂ ಸೆಟಪ್ ಅನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಮುಂದುವರ್ಸೋಣ ಸ್ನೇಹಿತರೆ. ನೋಡಿಲ್ಲಿ ಇದಕ್ಕೆ ಬೇಕಾಗಿರೋದು ಕೇವಲ ಈ ತರ ಒಂದು ಪ್ಲಾಸ್ಟಿಕ್ ಬಾಟಲ್, ಪ್ಲಾಸ್ಟಿಕ್ ಕ್ಯಾನ್. ಇದು ನಿಮ್ಗೆ ಇದು ನೋಡಿ, ಅಂಗಡಿಯಲ್ಲಿ ಏನಾದ್ರು ನಿಮ್ಗೆ ಪರಿಚಯದವರಿದ್ರೆ ಅವ್ರು ನಿಮ್ಗೆ ಏನು ದುಡ್ಡು ಇಲ್ದೇನೆ ಕೊಡ್ತಾರೆ. ಈಗ ನಾವು ಇದನ್ನ ಒಬ್ಬನ ಪರಿಚಯದ ಅಂಗಡಿಯವರು ತಗೊಬಂದ್ವಿ, ಏನು ದುಡ್ಡು ಇಲ್ಲದೆ, ಝೀರೋ ಕಾಸ್ಟ್. ಸೊ ಇದರಲ್ಲಿ ಏನ್ ಮಾಡ್ಬೋದು ಅಂದ್ರೆ ಇದಕ್ಕೆ ಬೇಕಾಗಿರೋದು ಇದೊಂದೇ ಐಟಮ್, ಮತ್ತೆ ಏನೋ ನೀವು ತಗೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ನಾವು ಈ ತರ ಡಿಫ್ರೆಂಟ್ ಸೈಜ್ ಇದ್ದು ತಗೊಂಡಿದ್ದೇವೆ ಪ್ಲಾಸ್ಟಿಕ್ ಬಾಟ್ಲ್, ಯಾಕಂದ್ರೆ ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಲಿ ಅಂತ ಹೇಳಿ. ಮತ್ತೆ ಇನ್ನೇನ್ ಮಾಡಿದೀವಿ ಅಂದ್ರೆ ಈ ತರ ಇಲ್ಲಿ ಒಂದು ಹೋಲ್ ಮಾಡಿದೀವಿ ಸ್ನೇಹಿತರೆ. ನೀವು ಗಮನಿಸಬಹುದು, ಇಲ್ಲೊಂದು ಈ ತರ ಹೋಲ್ ಮಾಡಿದೀವಿ. ಯಾಕೆ ಹೋಲ್ ಮಾಡಿದೀವಪ್ಪ, ಇಲ್ಲಿ ಬಾಟ್ಲಿ ಇದು ಬಾಯಿ ಇದೆಯಲ್ಲ ಅಂತ ಅನ್ಸೋದು ನಿಮಗೆ. ಅದು ಯಾಕಂತ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ ಸ್ನೇಹಿತರೆ. ಬನ್ನಿ ಮುಂದುವರ್ಸೋಣ. ಸ್ನೇಹಿತರೆ, ನಮಗೀಗ ಅಕ್ವೇರಿಯಂಗೆ ಮೈನ್ ಅಟ್ರಾಕ್ಷನ್ ಆಗಿರುವಂತ ಮೀನ್ ಬೇಕು. ಇದು ಸ್ವಲ್ಪ ಸಣ್ಣ ತೋಡಾಗಿರೋದ್ರಿಂದ ಹಿಡಿಯಕ್ಕೆ ಸ್ವಲ್ಪ ಕಷ್ಟ ಆಗಲ್ಲ ಅಂತ ಅನ್ಕೊಂಡಿದೀವಿ. ಬನ್ನಿ. ಸ್ನೇಹಿತರೆ, ನಾನಿಲ್ಲಿ ಬರೀ ಮೇಲಿನ ಒಂದು ಪದರವನ್ನಷ್ಟೇ ತಗೊಂತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇಲ್ಲಿ ನಮಗೆ ಮರಳಷ್ಟೇ ಬೇಕಾಗಿರೋದು, ಅದರಲ್ಲಿರುವಂತಹ ಮಣ್ಣು ಬೇಕಾಗಿಲ್ಲ, ಮತ್ತೆ ಕಸ ಕಡ್ಡಿಗಳು ಬೇಕಾಗಿಲ್ಲ. ಅಲ್ಪ ಸ್ವಲ್ಪ ಇದ್ದದನ್ನು ಕೂಡ ನಾನು ಆಮೇಲೆ ಅದನ್ನು ಬೇರ್ಪಡಿಸ್ತೇನೆ. ಹೇಗಂತ ಮುಂದೆ ನೋಡಿ ಸ್ನೇಹಿತರೆ, ಬನ್ನಿ. ಸ್ನೇಹಿತರೆ, ನಾನಿಲ್ಲಿ ಸಣ್ಣ ಸಣ್ಣ ಹುಳ್ಳಿ ಜಾತಿಗೆ ಸೇರಿದಂತ ಗಿಡಗಳನ್ನ ತಗೋತಾ ಇದ್ದೀನಿ ಅಲಂಕಾರಿಕ ವಸ್ತುವಾಗಿ. ಇದನ್ನ ತೆಗಿಬೇಕಾದ್ರೆ ಈ ತರ ಆ ಸ್ಪಾನ್ ತರ ಏನ್ ಕಾಣ್ತಾ ಇದೆ ಅಲ್ಲ, ಅದ್ರ ಜೊತೆಗೇನೆ ತೆಗೀರಿ. ಯಾಕಂತ ಹೇಳಿದ್ರೆ ಇದು ಮರಳನ್ನ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಅದೇ ರೀತಿ ಈ ಮೀನುಗಳಿಗೆ ಸ್ವಲ್ಪ ಆಹಾರ ತರನು ಕೆಲಸ ಮಾಡುತ್ತೆ ಸ್ನೇಹಿತರೆ. ನಾನು ನಿಮಗೆ ಈ ವಿಡಿಯೋದ ಪ್ರಾರಂಭದಲ್ಲೇ ಹೇಳಿರೋ ಹಾಗೆ ಈ ಪ್ಲಾಸ್ಟಿಕ್ ಕ್ಯಾನಿನ ಮೇಲ್ಭಾಗದಲ್ಲಿ ನಾವೊಂದು ರಂಧ್ರವನ್ನು ಮಾಡಿದ್ವಿ.
ಅದು ಯಾಕಂತ ಹೇಳಿದ್ರೆ ಒಂದು ನೀರು ಹಾಕ್ಲಿಕ್ಕೋಸ್ಕರ, ಇನ್ನು ಈ ಮೀನುಗಳನ್ನು ಕೂಡ ಅದೇ ಒಂದು ರಂಧ್ರದ ಮೂಲಕ ಹಾಕ್ತಿವಿ. ಇನ್ನು ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಈ ಮೀನುಗಳಿಗೆ ಆಕ್ಸಿಜನ್ ಈ ಒಂದು ರಂಧ್ರದ ಮೂಲಕವೇ ಸರಬರಾಜಾಗುತ್ತೆ ಸ್ನೇಹಿತರೆ.